ಆ ಚಾಮುಂಡಿ ತೊಟ್ಟಿ ಅಂತ ಹೆಸರು ಅದಕ್ಕೆ. ಆ ಚಾಮುಂಡಿ ದೇವಿ ವಿಗ್ರಹನು ತುಂಬಾ ಹಳೆಯದ, ತುಂಬಾ ಹಳೆಯದು, ಪ್ರಾಚೀನವಾದದ್ದು. ಅದಲ್ದೇನೆ ಇನ್ನು 16 ಭುಜದ ಚಿನ್ನದ ಚಾಮುಂಡಿ ಎಲ್ಲ ಇದೆ ಅಲ್ಲಿ, ಬೇಕಾದಷ್ಟು ವಿಗ್ರಹಗಳಿವೆ. ಆ ಚಾಮುಂಡಿ ಅಲ್ಲಿ ಪೂಜೆಯನ್ನ ಕೈಗೊಳ್ತೀವಿ ಅಂತ ಸಂಕಲ್ಪವನ್ನ ಮಾಡಿ ಅಲ್ಲಿ ಗಣಪತಿ ಪೂಜೆ ಅದೆಲ್ಲ ಆಗತ್ತೆ. ಅಲ್ಲಿ ಆಗಿ ಅವರಿಗೆ ಅಲ್ಲಿ ಹೊಸದಾಗಿ ಯಜ್ಞೋಪವೀತವನ್ನ ಹಾಕೊಳ್ಳೋದು, ಕೈಗೆ ಕಂಕಣವನ್ನ ಕಟ್ಕೊಳ್ತಾರೆ. ಸೊ ಕಂಕಣ ಅಂತ ಅಂದ್ರೆ ಏನು, ಚಿನ್ನದ ಕಂಕಣ ಮತ್ತು ದಾರದ ಕಂಕಣ ಎರಡನ್ನು ಕಟ್ಕೊಳ್ತಾರೆ. ಮೇಲ್ಭಾಗದಲ್ಲಿ ಕೆಂಪು ವಸ್ತ್ರವನ್ನ ಧರಿಸ್ತಾರೆ, ಸಿಲ್ಕ್. ಇಲ್ಲೊಂದು ಸ್ವಾರಸ್ಯ ಇದೆ. ಸಾಮಾನ್ಯವಾಗಿ ಹಿಂದೂ ಧರ್ಮದ ಪೂಜೆಗಳಲ್ಲಿ ಎಲ್ಲರೂ ಕೂಡ ಕಂಕಣ ಕಟ್ಕೊಳ್ಳುವಾಗ ಕೈಗೆ ಕಂಕಣವನ್ನ ಕಟ್ಕೊಂಡ್ರೆ ಗಂಡ ಹೆಂಡತಿ ಇಬ್ರು ಕೈ ಕಟ್ಕೋತಾರೆ. ಗಂಡ ಬಲಗೈಗೂ ಹೆಂಡತಿ ಎಡಗೈಗೂ ಕಟ್ಕೊಳ್ತಾರೆ. ಯಾಕಂದ್ರೆ ಅವರಿಬ್ರು ಬೇರೆ ಅನ್ನೋ ಪರಿಕಲ್ಪನೆನೇ ಇಲ್ಲ. ಅರ್ಧನಾರೀಶ್ವರ ತತ್ವ, ನಾನರ್ಧ ಅವಳರ್ಧ. ಆದ್ರೆ ಇಲ್ಲಿ ಮಹಾರಾಜರ ಈ ದಸರಾ ಆಚರಣೆಯಲ್ಲಿ ವಿಶೇಷ ಏನಪ್ಪಾ ಅಂತಂದ್ರೆ, ಇದು ಚಾಮುಂಡಿ ತೊಟ್ಟಿಯಲ್ಲಿ ಮಹಾರಾಜರು ಕಂಕಣ ಧರಿಸಿದ್ರೆ ಮಹಾರಾಣಿಯವರಲ್ಲಿ ಬರೋದಿಲ್ಲ. ಮಹಾರಾಣಿಯವರಿಗೆ ಅವ್ರಿಗೆ ಪ್ರತ್ಯೇಕವಾದ ಪೂಜಾಗ್ರಹ ಇದೆ, ಅವರ ವಿಲಾಸದಲ್ಲಿ ಅಲ್ಲೇ ಪೂಜಾಗ್ರಹ ಮಾಡಿ ಅಲ್ಲಿ ಕಂಕಣವನ್ನ ಕಟ್ಕೊಳ್ತಾರೆ. ಬಹಳ ಜನಕ್ಕೆ ಗೊತ್ತಿಲ್ಲ.